ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಂಜಪ್ಪ ಮೇಡಮ್ ಅವರೇ, IPSC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಾಜೇಶ್ ಸರ್ ಅವರೇ, ಹಾಗೂ ಪ್ಲೇಸ್ಮೆಂಟ್ ಸೆಲ್ ವತಿಯ ಸಂಯೋಜಕರಾಗಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ, ಸಾಂಸ್ಕೃತಿಕ ಸಂಚಾಲಕರಾಗಿರ್ತಕ್ಕಂಥ ಮುರುಕುಮಾರ್ ಸರ್ ಅವರೇ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇತಿಹಾಸ ಪ್ರದರ್ಶಕರಾಗಿರ್ತಕ್ಕಂಥ ನಾಗೇಶ್ ಅವರೇ, ಹಾಗೂ ವಿಶೇಷವಾಗಿ ಇಷ್ಟೊತ್ತು ಕಷ್ಟ ಆದರೂ ಕೂಡ ಬಹಳ ಇಷ್ಟದಿಂದ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನನಗಾಗಿ ಹೇಳ್ತೀನಿ, ಹೆಚ್ಚಿನಾಗಿ ಮಾತಾಡಲಿಕ್ಕೆ ಹೋಗಲ್ಲ. ಇಲ್ಲಿ ಭಾರತದಲ್ಲಿ ಶತಶತಮಾನಗಳಿಂದ ಬಹುಸಂಖ್ಯಾತರಿಗೆ, ಈ ದೇಶದ ಬಹುಸಂಖ್ಯಾತ ವರ್ಗಕ್ಕೆ ತಿನ್ನಕ್ಕೆ ಅನ್ನ ಇದೆ, ಕುಡಿಲಿಕ್ಕೆ ನೀರಿದೆ, ಮುಟ್ಟಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಬಹುಸಂಖ್ಯಾತರು ಅನುಭವಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕೆಲವು ವ್ಯಕ್ತಿಗಳು ಅವತಾರ ಪುರುಷರಾಗಿ ಜನ್ಮ ತಾಳ್ತಾರೆ. ಅಂದ್ರೆ ಅಂತ ಅವತಾರ ಪುರುಷರಿಗೆ ಈ ಭಾರತ ಮಾತೆ ಜನ್ಮವನ್ನು ನೀಡ್ತಾಳೆ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಂದರೆ ಗೌತಮ ಬುದ್ಧ, ಜ್ಯೋತಿ ಬಾಪುಲೆ ಅವರು, ನಾರಾಯಣ ಗುರು ಅವರು, ಸಾವಿತ್ರಿ ಬಾಪುಲೆ ಅವರು, ತೆರಿಯ ರಾಮಸ್ವಾಮಿ ನಾಯ್ಕರ್ ಅವರು, ಇವರ ಸಾಧನೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಪ್ರಾಕೃತಿಕವಾಗಿ ಭಾರತದಲ್ಲಿ ಸೂರ್ಯ ಇತ್ತು ಅಷ್ಟೇ, ಪ್ರಾಕೃತಿಕವಾಗಿ ಪ್ರಪಂಚಕ್ಕೆ ಮತ್ತು ಭಾರತದಲ್ಲಿ ಸೂರ್ಯ ಇತ್ತು ಅಷ್ಟೇ. ಆದರೆ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿಂದೆಂದೂ ಸೂರ್ಯ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇಡೀ ಭಾರತ ಸಾಮಾಜಿಕ ವ್ಯವಸ್ಥೆಗೆ ಸೂರ್ಯ ಆಗಿ ಉದಯಿಸಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಬರೋದಕ್ಕಿಂತ ಮುಂಚೆ ಇಡೀ ಭಾರತ ಕಟ್ಟಕಲೆಯ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬರ್ತಾರೆ, ಅಂದರೆ ಜನ್ಮ ತಾಳ್ತಾರೆ. ಅಂಬೇಡ್ಕರ್ ಅವರು ಕೂಡ ಜೀವನದುದ್ದಕ್ಕೂ ಸಾಕಷ್ಟು ಅನುಭವಗಳನ್ನು, ಶತಶತಮಾನಗಳಿಂದ ಅನುಭವಿಸಿದಂತ ಕೆಟ್ಟ ಘಟನೆಗಳನ್ನ, ಕೆಟ್ಟ ಅನುಭವಗಳನ್ನ ಬಾಬಾ ಸಾಹೇಬರು ಅನುಭವಿಸ್ತಾ ಹೋಗ್ತಾರೆ. ಆದರೆ ಅವರು ಅನುಭವಿಸಿದಂತ ಅನುಭವಗಳೇ ಮುಂದೊಂದು ದಿನ ಅವರು ಭಾರತದಲ್ಲಿ ಪ್ರತಿಫಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಅಹಿತಕರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ತಮ್ಮ ಆರಂಭದ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ನಮ್ಮ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಉನ್ನತ ಶಿಕ್ಷಣವನ್ನ ಪಡೆಯೋದ್ರ ಮೂಲಕ ಹಣಕಾಸಿನ ವ್ಯವಸ್ಥೆ ಕಷ್ಟದಲ್ಲಿ ಕೂಡ ಸಾಕಷ್ಟು ಅವತ್ತಿನ ಕಾಲದಲ್ಲೂ ಕೂಡ ಮೇಲ್ಜಾತಿ ವರ್ಗದಲ್ಲಿ ಕೂಡ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ಜನ್ಮ ತಾಳಿರ್ತಾರೆ. ಅಂತಹ ವ್ಯಕ್ತಿಗಳ ಸಹಕಾರದಿಂದ, ಬರೋಡ ಮಹಾರಾಜರಂತಹ ಸಹಕಾರದಿಂದ ವಿದೇಶದಲ್ಲಿ ಹೋಗಿ ಉನ್ನತ ಶಿಕ್ಷಣವನ್ನು ಪಡಿತಾರೆ. ಅವರು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ಕಾಲಘಟ್ಟದಲ್ಲೂ ಕೂಡ ಅವರಿಗೆ ಸಂಪೂರ್ಣವಾಗಿ ಯೋಚನೆ ಇದ್ದಿದ್ದು ಭಾರತೀಯ ಬಹುಸಂಖ್ಯಾತರ ಮೇಲೆ. ಇಲ್ಲಿ ಭಾರತೀಯ ಬಹುಸಂಖ್ಯಾತರಿಂದ ಕೇವಲ ದಲಿತರಲ್ಲ, ಕೇವಲ ಕೆಳವರ್ಗ ಅಲ್ಲ, ದುರ್ಬಲ ವರ್ಗ ಅಲ್ಲ, ಈ ದೇಶದ ಪ್ರತಿಯೊಂದು ವರ್ಗ, ಯಾವ್ಯಾವ ವರ್ಗ ನಿಕೃಷ್ಟಕ್ಕೆ ಒಳಗಾಗಿತ್ತೋ, ಯಾವ್ಯಾವ ವರ್ಗ ಬಹಳ ಕತ್ತಲೆಯಲ್ಲಿ ನಡೀತಾ ಇತ್ತೋ, ಆ ಎಲ್ಲ ವರ್ಗದವರ ಪ್ರತಿಬಿಂಬವಾಗಿ, ಆ ಎಲ್ಲ ವರ್ಗಗಳ ಪ್ರತಿನಿಧಿಯಾಗಿ ಎಲ್ಲಿ ಇಂಗ್ಲೆಂಡ್ನಲ್ಲಿ ಓದುವಂತ ಸಂದರ್ಭದಲ್ಲೇ ಅವರು ಆ ಒಂದು ವಿಚಾರಗಳನ್ನ ಮಂಗಾಡ್ತಾರೆ. ಆ ಸಂದರ್ಭದಲ್ಲೇ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಮಹಾನ್ ಮೇಧಾವಿಗಳ ಜೊತೆ ಯಾರು ಅಂಬೇಡ್ಕರ್ ಅವರು ಭಾರತದ ಸಮಸ್ಯೆಯ ಬಗ್ಗೆ, ಭಾರತದ ಜಾತಿ ವ್ಯವಸ್ಥೆಯ ಬಗ್ಗೆ, ಭಾರತದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ನಿರರ್ಗಳವಾಗಿ ಇಲ್ಲಿ ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಮೇಧಾವಿಗಳಿಗೆ ಅರ್ಥ ಮಾಡಿಕೊಡ್ತಾರೆ. ಅಲ್ಲಿರ್ತಕ್ಕಂಥ ಕೆಳಮನೆಯ ಹೌಸ್ ಆಫ್ ಕಾಮನ್ಸ್ ಸದಸ್ಯರಾಗಿರ್ತಕ್ಕಂಥ ಮೇಧಾವಿಗಳಾಗಿರ್ತಕ್ಕಂಥ ಇಂಗ್ಲೆಂಡಿನವರು ಅಲ್ಲಿನ ಆಯಾ ಕಾಲದಲ್ಲಿ ಬಂದಂತ ಪ್ರಧಾನಿಗಳಿಗೆ ಮನವರಿಕೆ ಮಾಡಿಕೊಡ್ತಾರೆ. ಮನವರಿಕೆ ಮಾಡಿಕೊಟ್ಟು ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಕ್ಕಂಥ ಗವರ್ನರ್ ಜನರಲ್ಗಳಿಗೆ ಅಲ್ಲಿನ ಪ್ರಧಾನಿ ಆದೇಶ ಮಾಡ್ತಾರೆ. ಏನಂತ ಆದೇಶ ಮಾಡ್ತಾರೆ ಅಂದ್ರೆ, ನೀವು ಭಾರತಕ್ಕೆ ಹೋದ ಮೇಲೆ ಅತ್ಯಂತ ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು, ಅದನ್ನು ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಲಿನ ಬಹುಸಂಖ್ಯಾತರಿಗಾಗಿ ನೀವು ಕೆಲಸ ಮಾಡ್ಬೇಕಂತಂದೇಳಿ ಅಲ್ಲಿನ ಗವರ್ನರ್ ಜನರಲ್ಗಳಿಗೆ ಅಲ್ಲಿನ ಪ್ರಧಾನಿಗಳು ಆದೇಶ ಮಾಡ್ತಾ ಬರ್ತಾರೆ. ಹೀಗೆ ಅನೇಕ ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಪದವಿಗಳನ್ನು ಪಡಿತಾರೆ. ಇಡೀ ಭಾರತ ದೇಶದಲ್ಲಿಯೇ ಪರಿಶಿಷ್ಟ ಜಾತಿಯಲ್ಲಿ ಮೊಟ್ಟ ಮೊದಲಿಗೆ ಪದವಿಯನ್ನು ಪಡೆದಂತ ವ್ಯಕ್ತಿ ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂತ ಹೇಳ್ಬೋದು. ಹೀಗೆ ಉನ್ನತವಾದಂತಹ ಶಿಕ್ಷಣ ಪಡಿತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಪಡಿತಾರೆ. ಅರ್ಥಶಾಸ್ತ್ರ ವಿಷಯದಲ್ಲಿ PhD ಪಡಿತಾರೆ. ಸಾಕಷ್ಟು ಕೃತಿಗಳನ್ನು ಪಡೆಯೋದ್ರ ಮೂಲಕ, ಪ್ರಬಂಧಗಳನ್ನ ಬರೆಯೋದ್ರ ಮೂಲಕ ಆ ಒಂದು ವಿದೇಶದಲ್ಲಿ ಉನ್ನತವಾಗಿರ್ತಕ್ಕಂಥ ತಜ್ಞತೆಯನ್ನು ಪಡ್ಕೊಳ್ತಾ ಹೋಗ್ತಾರೆ. ಅನಂತರ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದರೆ ಈಗಾಗಲೇ ಅವರು ಅನುಭವಿಸಿದ್ರು ಭಾರತದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ. ಬಂದಂತ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರ್ತವೆ. ಒಂದು ಕಡೆ ಸ್ವಾತಂತ್ರ್ಯದ ಹೋರಾಟ ನಡೀತಾ ಇರುತ್ತೆ, ಒಂದು ಕಡೆ ಭಾರತದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ. ಇಲ್ಲಿ ಒಂದು ದುರಂತ ಏನಂದ್ರೆ, ಇಡೀ ಭಾರತದ ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ
ಮುಂಚೂಣಿಯಲ್ಲಿ ಗಾಂಧೀಜಿಯವರ ಮುಂಚೂಣಿಯಲ್ಲಿ ಎಲ್ಲರೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತಾರೆ. ಆದರೆ ಇಲ್ಲಿ ದುರಂತ ಏನಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ನಾಯಕರಿಗೆ ಯಾರಿಗೂ ಕೂಡ ವಿಶೇಷವಾಗಿ ಭಾರತದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕಾಳಜಿ ಇರಲಿಲ್ಲ. ಅವರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು. ಆದ್ರೆ ಅಂಬೇಡ್ಕರ್ ಅವರಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಮನಸ್ಸು ಕೊಡಲಿಲ್ಲ. ಆಮೇಲೆ ಹೇಳ್ತೀನಿ ಯಾಕೆ ಕೊಡಲಿಲ್ಲ ಅಂತಂದೇಳಿ. ಅವರು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮನಸ್ಸು ಕೊಡಲಿಲ್ಲ. ಆದ್ರೆ ಅವರಿಗೆ ತುಡಿತಿದ್ದೇನೆಂದ್ರೆ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ. ದಲಿತ ವರ್ಗ, ಪರಿಶಿಷ್ಟ ಜಾತಿ, ಕೆಳವರ್ಗ, ನಿಮ್ನ ವರ್ಗ, ಈ ದೇಶದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅನೇಕ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಶಿಕ್ಷಣದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಕ್ತವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ತುಡಿತದಿಂದ ಬಾಬಾ ಸಾಹೇಬರು ಏನ್ ಮಾಡ್ತಾರೆ, ಈ ಒಂದು ಸಾಮಾಜಿಕ ವ್ಯವಸ್ಥೆಯ ಪರವಾಗಿ, ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಾಧ್ಯಮದವರು ಮಾತು ಕೇಳ್ತಾರೆ, ಯಾರಿಗೆ? ಬಾಬಾ ಸಾಹೇಬರಿಗೆ. ಸಾಹೇಬ್ರೆ, ಎಲ್ಲರೂ ಕೂಡ ಈ ದೇಶದಲ್ಲಿ ಗಾಂಧೀಜಿಯವರನ್ನ ಒಳಗೊಂಡು ಎಲ್ಲರೂ ಕೂಡ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನೀವ್ಯಾಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಿಲ್ಲ? ಇಷ್ಟೊಂದು ಜ್ಞಾನ ಇದೆ ನಿಮ್ಗೆ, ಇಷ್ಟೊಂದು ತಜ್ಞತೆ ಇದೆ, ನೀವ್ಯಾಕೆ ಹೋರಾಡ್ತಿಲ್ಲ, ಯಾಕೆ ಭಾಗವಹಿಸ್ತಿಲ್ಲ ಅಂದಾಗ ಅಂಬೇಡ್ಕರ್ ಬಹಳ ದೊಡ್ಡ ಮನಸ್ಸಿಂದ ಹೇಳ್ತಾರೆ, ನನಗೆ ಯಾರು ಸ್ವಾತಂತ್ರ್ಯಕ್ಕೆ ಹೋರಾಡ್ತಾರೆ ಅಂದ್ರೆ ಯಾರಿಗೆ ಭೂಮಿ ಇದೆ, ಯಾರಿಗೆ ತಾಯ್ನಾಡಿದೆ, ಅವ್ರು ಮಾತ್ರ ಸ್ವಾತಂತ್ರ್ಯಕ್ಕೆ ಹೋರಾಡಲಿಕ್ಕೆ ಸಾಧ್ಯ. ನನಗೆ ತಾಯ್ನಾಡೇ ಇಲ್ಲ. ನನಗೆ ತಾಯ್ನಾಡಿದ್ರೆ ಈ ದೇಶದಲ್ಲಿ ನನಗೆ ತಿನ್ಲಿಕ್ಕೆ ಅನ್ನ ಸಿಗ್ತಾ ಇತ್ತು. ಈ ದೇಶದಲ್ಲಿ ಯಾವ ದನಕರುಗಳು ಕೆರೆಯಲ್ಲಿ ನೀರು ಕುಡಿದರೆ ಅಂತಹ ಕೆರೆಗಳಲ್ಲಿ ಕೂಡ ನನಗೆ ನೀರು ಕುಡಿಲಿಕ್ಕೆ ಅವಕಾಶ ಕೊಡಲಿಲ್ಲ, ನನ್ನನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಯಾವ ಪ್ರದೇಶವನ್ನು, ಇದು ನನ್ನ ತಾಯ್ನಾಡು, ನನ್ನ ನೆಲ, ನನ್ನ ಭೂಮಿ ಅಂತಂದ್ರೆ, ಹಾಗಾಗಿ ನನಗೆ ತಾಯ್ನಾಡು ಇಲ್ಲದೆ ಇರೋದ್ರಿಂದ ನಾನು ಸ್ವಾತಂತ್ರ್ಯಕ್ಕಾಗಿ ಯಾವ ತಾಯ್ನಾಡಿಗೆ ಹೋರಾಟ ಮಾಡಲಿ ಅಂತಂದೇಳಿ ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾದಂತಹ ಸನ್ನಿವೇಶಗಳನ್ನ ಬಾಬಾ